ಇದು ಆ ವಿಮಾನವಾಗಿತ್ತು. ಇದರ ಮೇಲೆ ಸಂಪೂರ್ಣ ಏವಿಯೇಷನ್ ಇಂಡಸ್ಟ್ರಿಗೆ ತುಂಬಾ ಗರ್ವ ಇತ್ತು. ಇದನ್ನು ತಯಾರಿಸಲು ಹಲವು ವರ್ಷಗಳು ತೆಗೆದುಕೊಂಡರು ಮತ್ತು ಇದು 30 ವರ್ಷಗಳಿಗಿಂತ ಹೆಚ್ಚು ಕಾಲ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲದೆ ಸೇವೆಯಲ್ಲಿತ್ತು. ಇದು ಜಗತ್ತಿನ ಮೊದಲ ಮತ್ತು ಕೊನೆಯ ಸೂಪರ್ಸಾನಿಕ್ ಪ್ಯಾಸೆಂಜರ್ ವಿಮಾನ, ಕಾನ್ಕಾರ್ಡ್. ಸೌಂಡಿನ ವೇಗಕ್ಕಿಂತಲೂ ವೇಗವಾಗಿ ಹಾರುವ ಈ ವಿಮಾನ ಕೇವಲ 3.5 ಗಂಟೆಗಳಲ್ಲಿ ಅಟ್ಲಾಂಟಿಕ್ ಸಮುದ್ರ ದಾಟಿಸುತ್ತಿತ್ತು. ಆದರೆ 25 ಜುಲೈ 2000ರಂದು ಕೇವಲ 121 ಸೆಕೆಂಡುಗಳು ಇದರ 30 ವರ್ಷದ ಇತಿಹಾಸವನ್ನೇ ಬದಲಾಯಿಸಿತು. ಒಂದು ಚಿಕ್ಕ ಮೆಟಲ್ ಸ್ಟ್ರಿಪ್ ಹೇಗೆ 1,10,000 ಕಿಲೋ ತೂಕದ ವಿಮಾನವನ್ನು ಕುಸಿತಕ್ಕೀಡಾಯಿತು? ಇದು ಏರ್ ಫ್ರಾನ್ಸ್ ಫ್ಲೈಟ್ 4590. ಪ್ಯಾರಿಸ್ನಿಂದ ನ್ಯೂಯಾರ್ಕ್ಗೆ ಹೋಗುತ್ತಿದ್ದ ಈ ವಿಮಾನದಲ್ಲಿ 100 ಪ್ಯಾಸೆಂಜರ್ಗಳು, 6 ಕ್ರೂ ಮತ್ತು 3 ಪೈಲಟ್ಗಳು ಇದ್ದರು. ಕಾನ್ಕಾರ್ಡ್ ಸಾಮಾನ್ಯ ವಿಮಾನಕ್ಕಿಂತ 2 ಪಟ್ಟು ವೇಗದಲ್ಲಿ ಹಾರುತ್ತಿತ್ತು. ಇದರ ಟಾಪ್ ಸ್ಪೀಡ್ ಸುಮಾರು 2180 ಕಿಲೋಮೀಟರ್ ಪ್ರತಿ ಗಂಟೆ. ಇದರ ವಿಶೇಷ ಡೆಲ್ಟಾ ವಿಂಗ್ ಡಿಸೈನ್ ಇದನ್ನು ಸೂಪರ್ಸಾನಿಕ್ ವೇಗಕ್ಕೆ ತಲುಪಿಸುತ್ತಿತ್ತು. ಆದರೆ ಟೇಕ್ ಆಫ್ಗೆ ಹೆಚ್ಚು ವೇಗ ಮತ್ತು ದೊಡ್ಡ ಆಂಗಲ್ ಆಫ್ ಅಟ್ಯಾಕ್ ಬೇಕಾಗುತ್ತಿತ್ತು. ಹೆಚ್ಚು ವೇಗದ ಕಾರಣ ಟೈರ್ಗಳಿಗೆ ಹೆಚ್ಚು ಒತ್ತಡ ಬರುತ್ತಿತ್ತು. 30 ವರ್ಷಗಳಲ್ಲಿ 57 ಬಾರಿ ಟೈರ್ ಬರ್ಸ್ಟ್ ಘಟನೆಗಳು ನಡೆದಿವೆ. 25 ಜುಲೈ 2000 ಮಧ್ಯಾಹ್ನ 2:42 ಕಾನ್ಕಾರ್ಡ್ ಟೇಕ್ ಆಫ್ಗೆ ಸಿದ್ಧವಾಗಿತ್ತು. ಅದೇ ರನ್ವೇ ಮೇಲೆ DC-10 ವಿಮಾನ ಟೇಕ್ ಆಫ್ ಮಾಡಿತು. ಅದರ ಇಂಜಿನ್ನಿಂದ ಒಂದು ಚಿಕ್ಕ ಮೆಟಲ್ ಸ್ಟ್ರಿಪ್ ರನ್ವೇ ಮೇಲೆ ಬಿದ್ದಿತು. ಸ್ವಲ್ಪ ಸಮಯದ ನಂತರ ಕಾನ್ಕಾರ್ಡ್ ಟೇಕ್ ಆಫ್ ಪ್ರಾರಂಭಿಸಿತು. ವೇಗ ಹೆಚ್ಚಾಗುತ್ತಿತ್ತು. ಅದೃಷ್ಟವಶಾತ್ ಟೈರ್ ಆ ಮೆಟಲ್ ಸ್ಟ್ರಿಪ್ ಮೇಲೆ ಹೋದಾಗ ಅದು ಸ್ಫೋಟವಾಯಿತು. ಟೈರ್ ತುಂಡುಗಳು ಫ್ಯೂಯಲ್ ಟ್ಯಾಂಕಿಗೆ ಬಡಿದು ಅದನ್ನು ಪಂಕ್ಚರ್ ಮಾಡಿತು. ಫ್ಯೂಯಲ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಂಡಿತು. ಎಡಭಾಗದ ಇಂಜಿನ್ಗಳು ಕೆಲಸ ನಿಲ್ಲಿಸಿತು. ವಿಮಾನ ನಿಯಂತ್ರಣ ತಪ್ಪಲು ಶುರುವಾಯಿತು. ಪೈಲಟ್ ವಿಮಾನವನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೂ ವೇಗ ಕಡಿಮೆಯಾಗುತ್ತಿತ್ತು. ಕೇವಲ 121 ಸೆಕೆಂಡುಗಳಲ್ಲಿ ವಿಮಾನ ನಿಯಂತ್ರಣ ತಪ್ಪಿ ಕೆಳಗೆ ಇಳಿಯಲು ಶುರುವಾಯಿತು. ವಿಮಾನ ಒಂದು ಹೋಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಕುಸಿದು ಬಿತ್ತು. ಈ ದುರಂತದಲ್ಲಿ 109 ಜನರು ವಿಮಾನದಲ್ಲಿ ಮತ್ತು 4 ಜನರು ನೆಲದಲ್ಲಿ ಸಾವನ್ನಪ್ಪಿದರು. ತನಿಖೆಯಲ್ಲಿ ಆ ಮೆಟಲ್ ಸ್ಟ್ರಿಪ್ DC-10 ವಿಮಾನದಿಂದ ಬಿದ್ದದ್ದು ಎಂದು ಕಂಡುಬಂದಿತು. ಅದು ಸರಿಯಾಗಿ ರಿಪೇರ್ ಮಾಡಲಾಗಿರಲಿಲ್ಲ. ಈ ಘಟನೆ ನಂತರ ಎಲ್ಲಾ ಕಾನ್ಕಾರ್ಡ್ ವಿಮಾನಗಳನ್ನು ನಿಲ್ಲಿಸಲಾಯಿತು. 2001 ನಂತರ ಸಂಪೂರ್ಣವಾಗಿ ಸೇವೆಯಿಂದ ತೆಗೆದುಹಾಕಲಾಯಿತು. ಒಂದು ಕಾಲದಲ್ಲಿ ಮಾನವರು ಸೌಂಡ್ ವೇಗಕ್ಕಿಂತ ವೇಗವಾಗಿ ಪ್ರಯಾಣಿಸುತ್ತಿದ್ದರು. ಇದು ಇತಿಹಾಸದಲ್ಲಿ ಉಳಿದ ಒಂದು ಅದ್ಭುತ ಅಧ್ಯಾಯ.